ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾ ಏನು ಹೇಳ್ತೀನಪ್ಪ ಅಂದ್ರೆ ಟೈಲರಿಂಗ್ ಕ್ಲಾಸ್ ಬಗ್ಗೆ. ಟೈಲರಿಂಗ್ ಕ್ಲಾಸ್ 1 ಆಗಿರ್ತೈತಿ. ಮತ್ತು ಟೈಲರಿಂಗ್ ಕ್ಲಾಸು ಮತ್ತು ಅದರ ಮೆಟೀರಿಯಲ್ಸ್ ಬಗ್ಗೆ ನಾ ಇವತ್ತು ನಿಮ್ಗೆ ಹೇಳ್ಕೊಡಾಕತ್ತೀನಿ. ಮೊದಲನೇದಾಗಿ ಫಸ್ಟ್ ಒನ್ ನಮ್ಗೆ ಏನು ಬೇಕಪ್ಪ ಅಂದ್ರೆ ಟೈಲರಿಂಗ್ ಕ್ಲಾಸ್ ಕಲಿಯೋಕೆ ಮೇನ್ ಮಷಿನ್ ಬೇಕು. ಅದು ನೀವು ಯಾವ ಕಂಪ್ನಿ ತೊಗೋತೀರಿ ನೋಡಿರಿ. ಡರ್ಬಿ ಕಂಪ್ನಿ ಮತ್ತು ಉಷಾ ಕಂಪ್ನಿ, ರಗಡ್ ಕಂಪ್ನಿ ಅದಾವು. ಅದ್ರೊಳಗೆ ಡರ್ಬಿ ಕಂಪ್ನಿ ಹಿಂಗೆ ಚಲೋ ಬರ್ತೈತಿ. ನೀವು ಯಾವ ತೊಗೋತೀರಿ ನೋಡಿರಿ. ಫಸ್ಟ್ ಹ್ಯಾಂಡ್ ಆದರೂ ತೊಗೋರಿ, ಸೆಕೆಂಡ್ ಹ್ಯಾಂಡ್ ಆದರೂ ತೊಗೋರಿ. ನೀವು ಮನ್ಯಾಗ ಕುಂತು ಕಲಿಯೋಥರ ಕಲೀರಿ ಅಥವಾ ಹಿಂಗೆ ಮೊಬೈಲ್ ನೋಡಿ ಅಂದ್ರೆ ವಿಡಿಯೋಸ್ ನೋಡಿ ಕಲಿತ್ರೂ ಓಕೆ. ಆದ್ರೆ ಮಷಿನ್ ಮಾತ್ರ ನಿಮ್ಗೆ ಬೇಕು. ಅದನ್ನ ಇದ್ರೆ ನಿಮ್ಗೆ ಕಲಿಯೋಕ್ಕೂ ಈಸಿ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಬರ್ತೈತಿ. ಜಲ್ದಿನೂ ಕಲಿತೀರಿ. ಟೈಲರಿಂಗ್ ಕ್ಲಾಸ್ ಒಳಗೆ ಅಲ್ಲೇ ಹೋಗಿ ಕಲಿತು ಅಷ್ಟೇ ಬಿಟ್ರೆ ಅಂದ್ರೆ ತಲೆಗೆ ಹತ್ತೋದಿಲ್ಲ. ಮನ್ಯಾಗೂ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ರೆ ಬರ್ತೈತಿ. ಮಷಿನ್ ಅಂತೂ ಕಂಪಲ್ಸರಿ ಬೇಕು. ಟೈಲರಿಂಗ್ ಮಷಿನ್ ಅಂತೂ ತೊಗೊಂಡ್ರೆ ಅದ್ರಾಗ ಬಾಬಿನು ಮತ್ತು ಕೇಸು ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಏನೇನು ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಬರ್ರಿ. ನೆಕ್ಸ್ಟ್ ಒನ್ ಏನು ಬೇಕಪ್ಪ ಅಂದ್ರೆ ಈ ಥರ ನ್ಯೂಸ್ ಪೇಪರ್ ಬೇಕು. ಈ ಥರ ನ್ಯೂಸ್ ಪೇಪರ್ ತೊಗೋರಿ. ಕಾರ್ಬನ್ ಶೀಟ್ ಅಲ್ಲ, ಕಾರ್ಡ್ ಶೀಟ್ ಒಳಗೆ ಕಲಿದ್ರೆ ಬರ್ತೈತಿ. ಫಸ್ಟ್ ಸ್ಟಾರ್ಟಿಂಗ್ ಕಲಿತಿರ್ತಿರಲ್ಲ, ಅದು ₹6 ಹಿಂಗೆ ಬೀಳ್ತಿರ್ತಾವೆ. ನೀವು ಪರ್ಫೆಕ್ಟಾಗಿ ಅದ್ರೊಳಗೆ ಮುಂದೆ ಕಲಿಕೋಬೋದು. ಈಗ ಸ್ಟಾರ್ಟಿಂಗ್ ನೀವು ಬಿಗಿನರ್ಸ್ ಆಗಿರ್ತಿರಲ್ಲ, ಈ ಥರ ನ್ಯೂಸ್ ಪೇಪರ್ ಇದ್ರೆ ಸಾಕು. ನೀವು ಮುಂದೆ ಏನೈತಿ ಕಾರ್ಡ್ ಶೀಟ್ ತೊಗೊಂಡು ಕಲಿಯುವಂಥ ಈ ಥರ ಏನೈತಿ ನ್ಯೂಸ್ ಪೇಪರ್ ಮನ್ಯಾಗ ಪ್ರತಿಯೊಬ್ಬರು ಮನ್ಯಾಗ ಇದ್ದೇ ಇರ್ತಾವೆ. ಈ ಥರ ನ್ಯೂಸ್ ಪೇಪರ್ ತೊಗೋರಿ. ನೆಕ್ಸ್ಟ್ ಒನ್ ಏನು ಬೇಕಪ್ಪ ಅಂತಂದ್ರೆ ಈ ಥರ ಪ್ಲಾಸ್ಟಿಕ್ ಹಿಡಿಕಿದ್ದು ಏನೈತಿ, ಈ ಥರ ಒಂದು ಕತ್ರಿ ತೊಗೋರಿ. ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ಪೇಪರ್ ಕಟ್ಟಿಂಗಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್ ಈ ಥರ ಪ್ಲಾಸ್ಟಿಕ್ ಕತ್ರಿ ಒಂದು ತೊಗೋರಿ. ಅಂದ್ರೆ ಅರ್ಬಿ ಕಟ್ಟಿಂಗಿಗೆ ಪೇಪರ್ ಕಟ್ಟಿಂಗಿಗೆ ಒಂದಾದರೆ ಇದು ಜಲ್ದಿನ ಬಾದಾಗ್ಬಿಡ್ತೈತಿ. ಹಾಗಾಗಿ ಪೇಪರ್ ಕಟ್ಟಿಂಗಿಗೆ ಸಪ್ರೇಟ್ ಇಟ್ಕೋರಿ ಮತ್ತು ಅರ್ಬಿ ಕಟ್ಟಿಂಗಿಗೆ ಸಪ್ರೇಟ್ ಇಟ್ಕೋರಿ. ನೆಕ್ಸ್ಟ್ ಒನ್ ಈ ಥರ ಜುಪಿಟರ್ ಕತ್ರಿ ತೊಗೊಂಡು ನೋಡಿರಿ. ಇಲ್ಲೇ 10 ನಂಬರ್ ಐತಿ, ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿರಿ. ಇಲ್ಲೇ 10 ನಂಬರ್ ಐತಿ ಜುಪಿಟರ್ ಕತ್ರಿ. ಈ ಥರ ತೊಗೋರಿ. ಇದು ನಮ್ಮೂರಾಗ ಕಾಸ್ಟ್ಲಿ ಹೇಳಿದ್ರು, 400, 500 ತನಕ ಹೇಳಿದರು. ನಾನು ಸ್ವಲ್ಪ ಬೆಂಗಳೂರಿಗೆ ಕೆಲಸ ಐತೆ ಅಂತ ಹೋಗಿದ್ದೆ. ಅಲ್ಲೇ ಕತ್ರಿ ರೇಟ್ ₹250 ಕೇಳಿದೆ. ₹250 ಅಂತಂದ್ರೆ ಹಾಗಾಗಿ ನಾನು ಅಲ್ಲೇ ತಂದೀನಿ. ಇದೇನೈತಿ ಇಲ್ಲಿ ನಮ್ಮ ಊರಾಗ ₹90, ₹100, ₹120 ಹಿಂಗೆ ಥರ ಸಿಗ್ತೈತಿ. ನೆಕ್ಸ್ಟ್ ಒನ್ ಈ ಥರ ಇದು ಟ್ರಿಮ್ಮರ್. ಇದು ನಾನು ದಾರ ಕಟ್ ಮಾಡೋಕ್ಕಂತ ಅಷ್ಟೇ ಇಟ್ಕೊಂಡಿನಿ ಮತ್ತು ಕಾಜಿ ಕಟ್ ಮಾಡೋಕ್ಕಂತ ಇಟ್ಕೊಂಡೀನಿ. ನೆಕ್ಸ್ಟ್ ಒನ್ ಟೇಲರ್ಗಳಿಗೆ ಮಷಿನ್ ಹೆಂಗೆ ಇಂಪಾರ್ಟೆಂಟು ಅದೇ ಥರನ ಈ ಥರ ಟೇಪ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ನೋಡಿರಿ, ಈ ಥರ ಟೇಪ್ ತೊಗೋರಿ. ನೀವು ಈ ಥರ ಬಾಣದ ಗುರ್ತಿರ್ತೈತಲ್ಲ ನೋಡಿರಿ, ಈ ಥರ ಬಾಣದ ಗುರ್ತಿದ್ದು ತೊಗೊಂಡ್ರೆ ನಿಮ್ಗೆ ಚಲೋ. ಅಂದ್ರೆ ಬಿಗಿನರ್ಸ್ ಆಗಿರ್ತಿಲ್ಲ, 1, 1.5 ಇಂಚ್, 2, 2.5 ಇಂಚ್ ಈ ಥರ ಬಾಣದ ಗುರ್ತಿದ್ರೆ ಇದು ಅರ್ಧ ಇಂಚಿಗೆ ಅಂತಂದರೆ ನಿಮ್ಗೆ ಜಲ್ದಿನ ಗುರ್ತಾಗ್ತೈತಿ. ಕೆಲವೊಬ್ರಿಗೆ ಗುರ್ತಾಗುತ್ತೆ, ಆದ್ರೆ ಕೆಲವೊಬ್ರಿಗೆ ಗುರ್ತಾಗುತ್ತಿರಲಿಲ್ಲ. ಆ ಥರ ಈ ಥರ ಬಾಣದ ಗುರ್ತಿದ್ದು ತೊಗೊಂಡ್ರೆ ಬೆಟರ್. ನೆಕ್ಸ್ಟ್ ಒನ್ ಏನು ಬೇಕಪ್ಪ ಅಂದ್ರೆ ಈ ಥರ ದಾರದ್ರಿಲ್ಲ ತೊಗೋರಿ. ಇದನ್ನು ದೊಡ್ಡದೈತಿ, ಈ ಥರ ಸಣ್ಣ ಇದು ದೊಡ್ಡ ದಾರ ನಮ್ಮೂರಾಗ ಸಿಕ್ಕಿದ್ದಲ್ರಿ ಇವು. ಈ ಥರ ನಾ ಬೆಂಗಳೂರಿಗೆ ಹೋಗಿನಿ ಅಂತ ಅಂದೆಲ್ಲ, ಅಲ್ಲೇ ಈ ಥರ ದಾರ ತಂದಿದ್ದು. ಕ್ವಾಂಟಿಟಿ ಭಾಳ ಐತಿ. ಈ ಥರ ಸಣ್ಣ ದಾರ ಇಲ್ಲಿ ನೋಡಿರಿ. ಈ ಥರ ಯೂಶ್ವಲಿ ನಾ ಇದೇ ಥರ ಯೂಸ್ ಮಾಡ್ತೀನಿ. ಇದು ನಮ್ಮೂರಾಗ ಸಿಗುವಂಥ ₹12-13 ಹಿಂಗೆ ಸಿಗ್ತಾವೆ. ಈ ಥರ ನಾ ದಾರ ತೊಗೊಂಬಂದು ಅಂದ್ರೆ ಒಂದು 3 ಬ್ಲೌಸ್ ಹಿಂಗೆಲ್ಲ ಆಗ್ತಾವೆ. ಇದು ಏನೋ ₹50 ಒಂದು ಬಿದ್ದೈತಿ. ಬೆಂಗಳೂರಾಗ ಹೋಗಿದ್ನಲ್ರಿ, ಸ್ವಲ್ಪ ಮೆಟೀರಿಯಲ್ಸ್ ಅಲ್ಲೇ ತೊಗೊಂಬಂದೀನಿ. ಇವು ನೋಡ್ಬೋದು ನೀವು. ಇದು ₹6-7 ಬೀಳ್ತೈತಿ. ಈ ಥರ ತರಂಗಿಲ್ಲ, ಈ ಥರ ಕಲರ್ ಸಿಗಲಿಲ್ಲಪ್ಪ ಅಂದರೆ ಎಮರ್ಜೆನ್ಸಿಗೆ ಈ ಥರ ಸಣ್ಣ ತಂದಿರ್ತೀನಿ ನಾನು. ನೋಡಿರಿ, ದಾರನೂ ಬೇಕಾಗ್ತೈತಿ. ನೀವು ಒಂದು 2 ಕಲರ್ ಹಿಂಗೆ ತಗೊಂಬಂದ್ರೆ ಸಾಕು ಫಸ್ಟಿಗೆ ಸ್ಟಾರ್ಟಿಂಗ್ ಕಲಿಯೋಕೆ. ನೆಕ್ಸ್ಟ್ ಹೋಗ್ತಾ ನೀವು ಕಲರ್ ತರ್ಬೋದು. ನೆಕ್ಸ್ಟ್ ಒನ್ ಏನು ಬೇಕಪ್ಪ ಅಂತಂದ್ರೆ ಈ ಥರ ಸ್ಕೇಲ್ ನೋಡಿರಿ. ಟೈಲರಿಂಗ್ ಕ್ಲಾಸ್ ಕಲಿಯೋಕೆ ಬಿಗಿನರ್ಸ್ಗಳಿಗೆ ಈ ಥರ ಸ್ಕೇಲ್ ಇದ್ರೆ ಭಾಳ ಯೂಸ್ ಆಗ್ತೈತಿ. ಈ ಥರ ಸ್ಕೇಲ್ ಇರೋದ್ರಿಂದ ನಿಮ್ಗೆ ನೀಟಾಗಿ ಮಾರ್ಕ್ ಮಾಡೋಕ್ಕೂ ಬರ್ತೈತಿ. ಈ ಥರ ಒಂದು ಸ್ಕೇಲ್ ತೊಗೋರಿ. ಇದು ಬುಕ್ ಸ್ಟೋರ್ದಾಗ ಸಿಗ್ತಾವೆ, ₹15 ಅಂತ ಅನಿಸುತ್ತೆ. ಇದನ್ನು ತೊಗೋರಿ. ನೆಕ್ಸ್ಟ್ ಈ ಥರ ಕರ್ವ್ ಸ್ಕೇಲ್ ರೀ. ಇದು ನನಗೆ ನಮ್ಮ ಊರಾಗ ಸಿಗಲಿಲ್ಲ, ನಾನು ಆನ್ಲೈನ್ದಾಗ ತರ್ಸೀನಿ. ₹150 ಬಿತ್ತು. ಕಾಸ್ಟ್ಲಿ ಆಯ್ತು, ಬಟ್ ನಮ್ಮ ಊರಾಗ ಸಿಗ್ಲಾರ್ಕ ನಾನು ಆನ್ಲೈನ್ದಾಗ ತರ್ಸೀನಿ. ಈ ಥರ ಕರ್ವ್ ಸ್ಕೇಲ್ ಯಾಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ನಿಮ್ಮ ಬಗ್ಲಿನ ಶೇಪ್ ತೆಗಿಯೋಕೆ ಈ ಥರ ಕರ್ವ್ ಸ್ಕೇಲ್ ಯೂಸ್ ಆಗುತ್ತೆ. ಕೈಲೇನೂ ಮಾರ್ಕ್ ಮಾಡ್ಬೋದು, ಬಟ್ ಬಿಗಿನರ್ಸ್ ಆಗಿರ್ತಿಲ್ಲ, ನಿಮ್ಗೆ ಇನ್ನೂ ಪ್ರಾಕ್ಟೀಸ್ ಇರೋದಿಲ್ಲ. ಹಾಗಾಗಿ ಈ ಥರ ಕರ್ವ್ ಸ್ಕೇಲ್ ತೊಗೊಂಡ್ರೆ ಯೂಸ್ ಆಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಥರ ಚಾಕ್ ಪೀಸ್ ಬೇಕು ನೋಡಿರಿ. ನಾನು ಡಬ್ಬಿ ಗಂಟೆ ತರಿಸಿಟ್ಟಿರ್ತೀನಿ. ಮಲ್ಟಿ ಕಲರು ಸಿಗ್ತೈತಿ, ಇಲ್ಲ ಬ್ಲೂ ಕಲರ್ ಒಂದು ಅಂದರೂ ಸಿಗ್ತೈತಿ. ನನಗೆ ಬ್ಲೂ ಕಲರ್ ಒಂದು, ಮಲ್ಟಿ ಕಲರ್ ಒಂದು ತರಿಸ್ತಿದ್ದೆ. ಸಿಗ್ಲಾರಕ್ಕೆ 2 ಮಲ್ಟಿ ಕಲರ್ ತಂದ್ಕೊಂಬಂದು ನೋಡಿರಿ. ಈ ಥರ
ಮಲ್ಟಿ ಕಲರ್ ಚಾಕ್ ಪೀಸ್ ತಂದು ಇಟ್ಕೋರಿ. ನೀವಾಗ 1-2 ತಂದು ಇಟ್ಕೊಂಡ್ರೆ ನಡಿತೈತಿ. ನನಗೆ ಹಗಲೆ ಹೋಗೋದಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಡಬ್ಬಿ ಇದೆ ಅಂತೇಳಿ ತರಿಸಿಟ್ಕೊಂಡಿರ್ತೀನಿ. ಈ ಥರ ಚಾಕ್ ಪೀಸ್ ಇದು 20 ರೂಪಾಯಿಗೊಂದು ಚಾಕ್ ಪೀಸ್ ಡಬ್ಬಿ ನೋಡಿರಿ. ಈ ಥರ ಚಾಕ್ ಪೀಸ್ ಡಬ್ಬಿ ತೊಗೊಂಬಂದು ಇಟ್ಕೋರಿ. ನೆಕ್ಸ್ಟ್ ಒಂದು ನೋಡಿರಿ, ಈ ಥರ ರಾಟಿ ಸೂಜಿ. ಇವು ರಾಟಿ ಒಳಗೆ ರಾಟಿ ತೊಗೊಂಬರುವಾಗ ನಿಮಗೆ ಒಂದು ಕೊಟ್ಟಿರ್ತಾರೆ, ಬಟ್ ನಾನು ಎಕ್ಸ್ಟ್ರಾ ತಂದು ಇಟ್ಕೊಂಡಿನಿ. ಆವಾಗ ಅವಾಗ ಸ್ವಲ್ಪ ಮುರಿತಿರ್ತಾವಲ್ಲ, ಹಗಲೆ ಅಂಗಡಿಗೆ ಹೋಗೋದಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈ ಥರ ರಾಟಿ ಸೂಜಿ. ಇದು 16 ನಂಬರ್ ನೋಡಿರಿ ರಾಟಿ ಸೂಜಿ. ನೋಡ್ಬೋದು ಇಲ್ಲಿ ಒಂದು ಕಡೆ ಈ ಥರ ಇಲ್ಲಿ ಚೌಕಿಗಿರ್ತೈತಿ, ಈ ಥರ ಸಪಾಟ್ ಇರ್ತೈತಿ. ಒಂದು ಕಡೆ ಈ ಥರ ರೌಂಡ್ಗಿರ್ತೈತಿ. ಅಲ್ಲಿ 16 ನಂಬರ್ ಸೂಜಿ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ನಂಬರ್ ಕಾಣಿಸ್ವಲ್ತಂತ ಅನ್ಕೋತೀನಿ. 16 ನಂಬರ್ ಸೂಜಿ ಅಂದ್ರೆ ನಿಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಒನ್ ಏನು ಬೇಕಪ್ಪ ಅಂತಂದ್ರೆ ಈ ಥರ ಕೈವಲ್ಗಿ ಸೂಜಿ ಅಂತಾರೆ ನೋಡಿರಿ. ನಾನು ಎಲ್ಲನೂ ಒಂದು ಸ್ವಲ್ಪ ಪ್ಯಾಕೆಟ್ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ಜಾಸ್ತಿ ಹಗಲೆ ಅಂಗಡಿಗೆ ಹೋಗೋದಾಗಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಥರ ಕೈವಲ್ಗಿ ಸೂಜಿ ನೋಡಿರಿ. ಇಲ್ಲಿ ಕಾಣ್ತೈತೆ ಅನ್ಕೊಂಡ್ರಿ. ಈ ಥರ ಕೈವಲ್ಗಿ ಸೂಜಿ. ನೆಕ್ಸ್ಟ್ ಒನ್ ನೋಡಿರಿ, ಈ ಥರ ಮಾರ್ಕರ್ ಬೇಕ್ರಿ ನಿಮ್ಗೆ. ಇದು 20 ರೂಪಾಯಿ ಮಾರ್ಕರ್, 10 ರೂಪಾಯಿ ಮಾರ್ಕರ್ ಕೊಡೋ ಅಂದರೂ ಕೊಡ್ತಾರೆ. ನಾನು ಇದೊಂದೇ ತಂದು ಇಟ್ಕೊಂಡಿನಿ. ನೆಕ್ಸ್ಟ್ ಒನ್ ಈ ಥರ ಪೆನ್. ಇದು ಮಾರ್ಕರ್ ಎದಕ್ಕೆ ಯೂಸ್ ಆಗ್ತೈತಪ್ಪ ಅಂದ್ರೆ ನಿಮ್ಗೆ ಇದು ಕಾರ್ಡ್ ಶೀಟ್ ಮ್ಯಾಗ ಅಥವಾ ಪೇಪರ್ ಮ್ಯಾಗ ಹಾಕೋಕ್ಕೆ ಯೂಸ್ ಆಗ್ತೈತಿ. 10 ರೂಪಾಯಿದು ಕೊಡೋ ಅಂದರೂ ಕೊಡ್ತಾರೆ ರೀ. ನಾನು ಇದೊಂದೇ ತಂದು ಇಟ್ಕೊಂಡಿನಿ. ನೆಕ್ಸ್ಟ್ ಒನ್ ನೋಡಿರಿ, ಈ ಥರ ಗುಂಡಿ ತಂದು ಇಟ್ಕೊಂಡಿನಿ. ನಮ್ಮ ಕಡೆ ಕೆಲವೊಂದು ಹಳ್ಳಿ ಕಸ್ಟಮರ್ ಬಂದಾಗ ಗುಂಡಿನ ಹಚ್ಚಂತ ಹೇಳ್ತಾರೆ, ಹಾಗಾಗಿ ನಾನು ಸ್ಟಾಕಾಗಿ ಇಟ್ಕೊಂಡ್ಬಂದಿನಿ. ಇದು ರೊಕ್ಕ ನಮ್ಮ ಹುಡುಗಿ ನಡು ಕೇಳ್ತಿರ್ತಾರೆ ಯಾವಾಗವಾಗ, ಹಾಗಾಗಿ ಅದರೊಳಗೆ ಇಟ್ಟಿರ್ತೀನಿ. ನೆಕ್ಸ್ಟ್ ಈ ಥರ ಗುಂಡಿ ಅಂತ ಹೇಳಿದೆ, ಆಗಳಿದು ಗುಂಡಿ ತೋರಿಸಿನಿ. ಇದೆ ನೋಡಿರಿ ಉಕ್. ನಾನೆಲ್ಲನೂ ಪಾಕಿಟ್ ಗಂಟ್ಲೆ ತೊಗೊಂಬರ್ತಿ ಈ ಥರ ಸ್ಟಾಕ್ ಮಾಡಿ ಇಟ್ಕೊಂಡ್ಬಂದಿರ್ತೀನಿ. ಹಂಗೆ ಪಾಕಿಟ್ ಹಂಗೆ ಇಟ್ಟನೆ ಅಂತಂದ್ರೆ ಅಲ್ಲಿ ಇಲ್ಲಿ ಚಿಲ್ಲಾಪಿಲಿ ಆಗ್ಬಿಡ್ತಾವೆ. ಆ ಕಾರಣಕ್ಕಾಗಿ ನಾನು ಇದನ್ನು ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಒನ್ ನೋಡಿರಿ, ಈ ಥರ ಪ್ರೆಷರ್ ಪೋಟ್. ಲೆಫ್ಟ್ ರೈಟ್ ಪ್ರೆಷರ್ ಪೋಟ್ ಸಿಗ್ತಾವೆ ನಿಮ್ಗೆ ಟೈಲರಿಂಗ್ ಅಂಗಡಿಯಾಗ. ಈ ಥರ ನೋಡಿರಿ ಪ್ರೆಷರ್ ಪೋಟ್ ನೋಡಿರಿ, ಲೆಫ್ಟ್ ರೈಟ್ ಎರಡೂ ಅದಾವು. ಈ ಥರ ಪ್ರೆಷರ್ ಪೋಟು ಎದಕ್ಕೆ ಯೂಸ್ ಆಗ್ತೈತಪ್ಪ ಅಂತಂದ್ರೆ ಅರಿ ವರ್ಕ್ ಮತ್ತು ಎಂಬ್ರಾಯ್ಡರಿ ಬ್ಲೌಸ್ ಹೊಲ್ಯಾಕ ನಿಮ್ಗೆ ಯೂಸ್ ಆಗ್ತಾವೆ. ಅರಿ ವರ್ಕ್ ಬ್ಲೌಸ್ ಹೊಲಿಯತ್ನಾಗ ಅವು ಸ್ಟೋನು ಅಥವಾ ಬೀಡ್ಸ್ ಎಲ್ಲ ಮುರಿತಾವು ಅನ್ನೋ ಒಂದು ಕಾರಣಕ್ಕಾಗಿ ಈ ಥರ ಲೆಫ್ಟ್ ರೈಟ್ ನೀವು ಪ್ರೆಷರ್ ಪೋಟು ಯೂಸ್ ಮಾಡಿದ್ರೆ ಅವು ಫಿನಿಶಿಂಗ್ ಅನ್ನೋದು ಬ್ಲೌಸ್ ನೀಟಾಗಿ ಬರ್ತಾವೆ. ಮತ್ತು ಇದೇನಪ್ಪ ಅಂದ್ರೆ ಪೈಪಿಂಗ್ ಥ್ರೆಡ್ ಕೊಡ್ತಿರ್ತೀರಿ ನೋಡಿರಿ, ಆ ಥರಕ್ಕೂ ಭಾಳ ಯೂಸ್ಫುಲ್ ಆಗ್ತಾವೆ. ನೆಕ್ಸ್ಟ್ ಒನ್ ನೋಡಿರಿ, ಈ ಥರ ಗುಂಡು ಪಿನ್. ಇದು ಬಿಗ್ನರ್ಸ್ಗಳಿಗಂತೂ ಭಾಳ ಯೂಸ್ಫುಲ್ ಆಗ್ತಾವೆ. ಬಿಗ್ನರ್ಸ್ಗಳು ಏನಾದ್ರೆ ಈ ಥರ ಗುಂಡು ಪಿನ್ ನೀವು ತಂದು ಇಟ್ಕೋರಿ. ಫಸ್ಟ್ ಸ್ಟಾರ್ಟಿಂಗ್ ಹೊಲಿತಿರ್ತಿರಲ್ಲ, ಕೆಲವೊಂದು ಅರ್ಬಿ ಸರ್ದಾಡ್ತಿರ್ತಾವೆ, ನಿಮ್ಗೆ ಕರೆಕ್ಟಾಗಿ ಅದನ್ನು ಹೊಲಿಯೋಕೆ ಆಗ್ತಿರಂಗಿಲ್ಲ. ಈ ಥರ ಗುಂಡು ಪಿನ್ ಹಾಕ್ಕೊಂಡು ಹೊಲಿದ್ರಂತೂ ಅಗದಿ ನೀಟಾಗಿ ಫಿನಿಶಿಂಗಾಗಿ ಬರ್ತಾವೆ. ಆ ಥರ ಹಿಂಗಾಗಿ ಒಂದು ಗುಂಡು ಪಿನ್ ಸೆಟ್ ತಂದು ಇಟ್ಕೋರಿ. 10 ರೂಪಾಯಿಗೊಂದು ಸಿಗ್ತಾವೆ. ನಂದು ಎಲ್ಲ ಹೋಗಿ ಈ ಥರ ಇಷ್ಟ ಉಳ್ದಾವ್ರಿ, ಹಾಗಾಗಿ ನಾನು ಇಷ್ಟ ತೊಗೊಂಬಂದು. ನೆಕ್ಸ್ಟ್ ಒನ್ ಸ್ಟಿಚ್ ಓಪ್ನರ್ ಒಂದು ತಂದು ಇಟ್ಕೋರಿ. ಅದು ನನಗೆ ಈಗ ಯಾಕೋ ಸಿಗವಲ್ದೆ, ನನ್ನ ಕಡೆ ಐತಿ. ಸ್ಟಿಚ್ ಓಪ್ನರ್ ನೀವು ತಂದು ಇಟ್ಕೋರಿ. ಯಾಕಂದರೆ ಬಿಗ್ನರ್ಸ್ಗಳು ಸ್ವಲ್ಪ ಅವಾಗ ತಪ್ಪು ಹೊಲಿತಿರ್ತೀರಿ, ಏಕ್ದಮ್ ಕರೆಕ್ಟಾಗಿ ಹೊಲಿಯೋಕೆ ಬರೋದಿಲ್ಲ. ತಪ್ಪು ಹೊಲಿದಾಗ ಸ್ಟಿಚ್ ಓಪ್ನರು ನಿಮ್ಗೆ ಹೊಲಿಗೆ ಉಚ್ಚಕ್ಕೆ ಭಾಳ ಯೂಸ್ಫುಲ್ ಆಗ್ತೈತಿ. ನೋಡಿರಿ, ಈ ಥರ ಟೈಲರಿಂಗ್ ಮೆಟೀರಿಯಲ್ಸ್ ಅದಾವೆ. ಇವು ಮೇನ್ ಬಿಗ್ನರ್ಸ್ಗಳಿಗೆ ಬೇಕು ಅಂತ ಟೈಲರಿಂಗ್ ಮೆಟೀರಿಯಲ್ಸ್. ನನ್ನ ಕಡೆ ಎಷ್ಟು ಅದಾವೆ ಅಷ್ಟನ್ನು ನಾನು ನಿಮ್ಗೆ ತೋರಿಸೀನಿ. ಇವನ್ನೆಲ್ಲನೂ ನೋಡ್ಕೋರಿ ಯಾವ್ಯಾವ ಮೆಟೀರಿಯಲ್ಸ್ ಅದ ಅಂತಂದು. ಇವನ್ನ ನೀವು ತಗೊಂಬಂದು ಇಟ್ಕೋರಿ. ನೆಕ್ಸ್ಟ್ ವೀಡಿಯೋದಾಗ ಏನೈತಿ ನಾ ಬ್ಲೌಸ್ ಅಳತಿ ತೊಗೊಳ್ಳೋದು ಯಾವ ಥರ ಅಂತಂದು ನೆಕ್ಸ್ಟ್ ವೀಡಿಯೋದಾಗ ನಾನು ಹೇಳ್ಕೊಡ್ತೀನಿ. ಇದೇ ಥರ ನಾನು ವೀಡಿಯೋನ ನೋಡ್ತಾ ಇರಿ. ನೆಕ್ಸ್ಟ್ ನಾನು ಬ್ಲೌಸ್ ಮೆಜರ್ಮೆಂಟ್ ತೊಗೊಳೋದು ಹೆಂಗೆ ಅಂತಂದು ಹೇಳ್ಕೊಡ್ತೀನಿ ನಾನು. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ನಾ ಹೇಳೋದ್ರಾಗ ಏನರ ಮಿಸ್ಟೇಕ್ ಇತ್ತಂದ್ರೆ ತಪ್ಪಿತ್ತಂದ್ರೆ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.